ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಿನಾಂಕ 21 ಸೆಪ್ಟೆಂಬರ್ 2025ರಂದು ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಂ ಕೃಷ್ಣಮೂರ್ತಿ ಅವರು ಆಗಮಿಸಿದ್ರು. ಅವರಿಗೆ ನಮ್ಮ ಟಿವಿ 24 ಕನ್ನಡ ನ್ಯೂಸ್ ಪ್ರತಿನಿಧಿಗಳು ಆಗಿರುವಂತಹ ಶ್ರೀಮತಿ ಆಯಿಷಾ ಮುಕಾಶಿ ಸಂದರ್ಶನವನ್ನ ಕೇಳಲಾಗಿ, ಬಹುಜನ ಸಮಾಜವಾದಿ ಪಕ್ಷ ಮೂರನೇ ಬಹುದೊಡ್ಡ ಪಕ್ಷವಾಗಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳು ಆಗಿರುವಂತಹ ಅಕ್ಕ ಮಾಯಾವತಿ ಅವರು ಇದ್ದಾರೆ. ಬಹುಜನ ಸಮಾಜ ಪಾರ್ಟಿ ಸಂಸ್ಥಾಪಕರು ವಿಜ್ಞಾನಿಗಳು ಆಗಿರುವಂತಹ ಮಾನ್ಯ ಕಾಶಿರಂಜನ್ ಅವರು 1984ರಲ್ಲಿ ಈ ಪಕ್ಷವನ್ನ ಪ್ರಾರಂಭ ಮಾಡಿದ್ರು. ಪಕ್ಷದ ಉದ್ದೇಶ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಈ ದೇಶದ ಸಂವಿಧಾನವನ್ನ ಪ್ರಾಮಾಣಿಕವಾಗಿ ಜಾರಿಗೆ ಮಾಡುವಂಥದ್ದು. ಬಹುಜನ ಸಮಾಜ ಪಾರ್ಟಿ ಉದ್ದೇಶ ಸಂವಿಧಾನದ ಮೂಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಈ ಆಶಯವನ್ನ ಈಡೇರಿಸುವಲ್ಲಿ ಶ್ರಮಿಸುವುದು. ಬಹುಜನ ಸಮಾಜವಾದಿ ಪಾರ್ಟಿ ಬಡವರ, ಮಹಿಳೆಯರ, ದೀನ ದಲಿತರ, ರೈತರ, ಯುವಕರ, ದೇಶದ ಎಲ್ಲ ಜನರ ಪರವಾಗಿ ಇರುವಂತಹ ಪಕ್ಷವಾಗಿದೆ. ಆದ್ದರಿಂದ ಸಮಾಜದಲ್ಲಿ ಇಂದು ಬದಲಾವಣೆ ಅವಶ್ಯಕವಾಗಿದೆ. ಎಲ್ಲ ಮತದಾರರು ತಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟು ಗೆಲ್ಲಿಸಬೇಕು ಎಂದಿದ್ದಾರೆ. ಕೆಲವೊಂದು ಕಡೆ ಬಹುಜನ ಸಮಾಜವಾದಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಪೊಲೀಸರು ತೊಂದರೆ ಕೊಡ್ತಾ ಇದ್ದಾರೆ. ಇದೇ ರೀತಿ ನಡೆದರೆ ನಾವು ಕೋರ್ಟ್ ಮೊರೆ ಹೋಗುವುದಾಗಿ ತಿಳಿಸಿದ್ದಾರೆ. ನಮ್ಮ ಟಿವಿ 24 ಕನ್ನಡ ಪ್ರತಿನಿಧಿ ಕಳೆದ ಎಂಎಲ್ಎ ಚುನಾವಣೆಯಲ್ಲಿ ತಮ್ಮ ಪಕ್ಷದಿಂದ ಯಾರೂ ಸ್ಪರ್ಧೆ ಮಾಡಿರಲಿಲ್ಲ ಹಾಗೂ ಎಷ್ಟು ದಿನ ದಾಂಡೇಲಿಯನ್ನ ತಮ್ಮ ಪಕ್ಷದವರು ಯಾಕೆ ಕಡೆಗಣಿಸಿದ್ರು ಹಾಗೂ ಮುಂದಿನ ನಗರಸಭೆ ಚುನಾವಣೆ ಬಗ್ಗೆ ತಮ್ಮ ನಿಲುವೇನು ಎಂದು ಕೇಳಿದಾಗ ಕೆಲವು ಕಾರಣಾಂತರದಿಂದ ತಮ್ಮ ಪಕ್ಷವು ಸಕ್ರಿಯವಾಗಿರಲಿಲ್ಲ. ಆದರೆ ಇವಾಗ ನಾವು ದಾಂಡೇಲಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದೇವೆ, ಸ್ಥಳೀಯ ಚುನಾವಣೆಯಲ್ಲಿಯೂ ಕೂಡ ಭಾಗವಹಿಸ್ತೀವಿ ಎಂದು ಹೇಳಿದ್ದಾರೆ. ಹಾಗೂ ಉತ್ತರ ಕನ್ನಡ ಜಿಲ್ಲೆಯಿಂದ ರಾಜ್ಯ ಸಮಿತಿಗೆ ಹನುಮಂತ ಬಿ ಹರಿಜನ್ ಜಿಲ್ಲಾಧ್ಯಕ್ಷರಾಗಿ, ಧರ್ಮಣ್ಣ ಭಜಂತ್ರಿ ಉಪಾಧ್ಯಕ್ಷರನ್ನಾಗಿ, ಹೊಂದೂರಪ್ಪ ಜಿರಿ ಹಾಗೂ ಸುನೀಲ್ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿಗಳಾಗಿ, ಸ್ತುತಿ ಗಟ್ಟಿಮುಟ್ಟಲು ಖಜಾಂಚಿಯಾಗಿ ಶಿವಾಜಿ ಕಾಂಬ್ಳೆ, ದಾಂಡೇಲಿ ಉಸ್ತುವಾರಿಯಾಗಿ ವೆಂಕಟೇಶ್ ಮಲ್ಲೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದಿದ್ದಾರೆ. ಅಕ್ಟೋಬರ್ 9, 2025ರಂದು ಪಕ್ಷದ ಸಂಸ್ಥಾಪಕರು ಆಗಿರುವಂತಹ ಮಾನ್ಯ ದಾದಾ ಸಾಹೇಬ್ ಕಾಶಿರಾಂಪರ ವಶರು ಆದ ದಿನ ಅಂದು ಬಿಜಾಪುರದ ಸಿಂದಗಿ ಅಲ್ಲಿ ಜ್ವಲನೆಂಬ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಈ ರಾಜ್ಯದ ಬಹುಜನ್ ಸಮಾಜ ಪಾರ್ಟಿ ಈ ದೇಶದ ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಅಕ್ಕ ಮಾಯಾವತಿ ಅವರಿದ್ದಾರೆ. ಸೊ ನಮ್ಮ ಪಕ್ಷದ ಸಂಸ್ಥಾಪಕರು ವಿಜ್ಞಾನಿಯಾಗಿದ್ದಂಥ ಮಾನ್ಯವರು ದಾದಾ ಸಾಹೇಬ್ ಕಾಶಿರಾಮ್ಜಿಯವರು 1984ರಲ್ಲಿ ಏಪ್ರಿಲ್ 14ನೇ ತಾರೀಕು ದೆಹಲಿಯ ವೋಟ್ ಕ್ಲಬ್ನಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ಪ್ರಾರಂಭ ಮಾಡೋದು. ನಮ್ಮ ಪಕ್ಷದ ಬಹಳ ಮುಖ್ಯವಾದಂಥ ಉದ್ದೇಶ ಏನಂತಂದ್ರೆ, ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚನೆಯಾದಂತಹ ಈ ದೇಶದ ಸಂವಿಧಾನವನ್ನ ಪ್ರಾಮಾಣಿಕವಾಗಿ ಜಾರಿ ಮಾಡ್ತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿಯ ಮೂಲ ಉದ್ದೇಶ. ಏನು ಸಂವಿಧಾನದ ಮೂಲ ಆಶಯ ಏನಿದೆ, ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮಬಾಳು, ಈ ಆಶಯವನ್ನ ಈಡೇರಿಸೋದ್ರಲ್ಲಿ ಸ್ವಾತಂತ್ರ್ಯ ಬಂದು 79 ವರ್ಷ ತುಂಬಿದ್ರೂ ಕೂಡ ಸಂವಿಧಾನದ ಆಶಯವನ್ನ ನಮ್ಮ ನಾಳಿರ್ತಕ್ಕಂಥ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಇತರ ಯಾವುದೇ ಪಕ್ಷಗಳಾಗಲಿ ಈಡೇರಿಸಿಲ್ಲ. ಈ ಕಾಂಗ್ರೆಸ್, ಬಿಜೆಪಿ ಮುಂತಾದ ಮನುವಾದಿ ಪಕ್ಷಗಳು ಬಡವರನ್ನ ಮತ್ತಷ್ಟು ಬಡವರು ಮಾಡ್ತಾ, ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡತಕ್ಕಂಥ ಆರ್ಥಿಕ ಯೋಜನೆಗಳನ್ನ ರೂಪಿಸಿ ಇವತ್ತು ಕೂಡ ಈ ದೇಶದಲ್ಲಿ 80 ಕೋಟಿಯ ಜನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಗೋಧಿಗೆ ಕ್ಯೂ ನಿಲ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಂಥ ದಿನ 1950 ಜನವರಿ 26ನೇ ತಾರೀಕು ಒಂದು ಮಾತು ಹೇಳಿದ್ರು, ನಾನು ಬರೆದಂತ ಸಂವಿಧಾನ ಹೇಗಿದೆಯೋ ಹಾಗೆ ಯಾವುದೇ ಬದಲಾವಣೆ ಇಲ್ಲದೆ 20 ವರ್ಷಗಳ ಕಾಲ ಜಾರಿಯಾದರೆ 20 ವರ್ಷಗಳ ನಂತರ ಈ ದೇಶದಲ್ಲಿ ಯಾರು ಬಡವರಿರಲ್ಲ, ಯಾರು ಅನಕ್ಷರಸ್ಥರಿರಲ್ಲ, ಯಾರು ನಿರುದ್ಯೋಗಿಗಳಿರಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷಣ, ಪ್ರತಿಯೊಬ್ಬರಿಗೂ ಉದ್ಯೋಗ, ಪ್ರತಿಯೊಬ್ಬರಿಗೂ ಮನೆ, ಪ್ರತಿಯೊಬ್ಬರಿಗೂ ಆರೋಗ್ಯ ಸೌಲಭ್ಯ ಎಲ್ಲವೂ ದೊರೆತು ಈ ದೇಶ ಎಲ್ಲರೂ ಸಮಾನತೆಯಿಂದ ಬದುಕತಕ್ಕಂತಹ ಪ್ರಬುದ್ಧ ಭಾರತವಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು. ಆದರೆ ಕಳೆದ 79 ವರ್ಷಗಳಿಂದ ನಮ್ಮನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ ಮುಂತಾದ ಮನುವಾದಿ ಪಕ್ಷಗಳು
ಈ ಸಂವಿಧಾನದ ಆಶಯವನ್ನ ಈಡೇರಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್, ಇವತ್ತು ಕೂಡ ನಮ್ಮ ದೇಶದಲ್ಲಿ 80 ಕೋಟಿ ಜನ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಗೋಧಿಯ ಮೇಲೆ ಜೀವನವನ್ನ ನಡೆಸ್ತಕ್ಕಂಥ ದುರ್ಬಲ ಕುಟುಂಬಗಳಾಗಿ, ದುರ್ಬಲ ಬಡವರಾಗಿ ಬದುಕ್ತಕ್ಕಂಥ ಒಂದು ವಾತಾವರಣ ನಾವಿವತ್ತು ಕಾಣ್ತಾ ಇದ್ದೀವಿ. ಹಾಗೇನೆ ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವ ಜನತೆಯನ್ನು ಹೊಂದಿರತಕ್ಕಂಥ ದೇಶ ಇದೆ. ಆದರೆ ಯುವ ಜನತೆಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಸೊ ಪ್ರಪಂಚದಲ್ಲೇ ಅತಿ ಹೆಚ್ಚು ನಿರುದ್ಯೋಗಿಗಳು ಇರ್ತಕ್ಕಂಥ ದೇಶ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಇವತ್ತು ಸರ್ಕಾರಿ ನೌಕರಿ ಭರ್ತಿ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಪೆನ್ಷನರ್ಸ್ ಅಂದ್ರೆ ಪಿಂಚಣಿ ತೆಗೆದುಕೊಳ್ತಕ್ಕಂಥ 58 ಲಕ್ಷ ಜನ ನಿವೃತ್ತ ಉದ್ಯೋಗಿಗಳಿದೆ. ಹಾಲಿ ಸರ್ಕಾರಿ ನೌಕರಿಯನ್ನ ಕೇವಲ 38 ಲಕ್ಷ ಜನ ಮಾತ್ರ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನಂತಂದ್ರೆ, ನಿವೃತ್ತಿಯಾದಂತಹ ಸ್ಥಾನಗಳಿಗೆ ಈ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಆ ಮುಖಾಂತರ ಯುವ ಜನರಿಗೆ ಉದ್ಯೋಗ ಭದ್ರತೆ ಇರತಕ್ಕಂಥ ಸರ್ಕಾರಿ ನೌಕರಿಯಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಕೂಡ 7.5 ಲಕ್ಷ ಸರ್ಕಾರಿ ಉದ್ಯೋಗಗಳಿದ್ರೆ ಇವತ್ತು 2,80,000 ಉದ್ಯೋಗಗಳು ಖಾಲಿದೆ. ಅಂದ್ರೆ ರಾಜ್ಯ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಉದ್ಯೋಗಗಳನ್ನ ಭರ್ತಿ ಮಾಡದೆ ಯುವ ಜನರಿಗೆ ವಂಚನೆ ಮಾಡ್ತಾ ಇದೆ. ಹಾಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಕಾರಿ ಉದ್ಯೋಗಗಳನ್ನ ಖಾಸಗೀಕರಣ ಮಾಡೋದ್ರ ಮುಖಾಂತರ ಯುವ ಜನತೆಗೆ ದ್ರೋಹ ಬಗೆತಾ ಇವೆ. ಸೊ ಹಾಗಾಗಿ ನಾವು ಬಹುಜನ್ ಸಮಾಜ್ ಪಾರ್ಟಿ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರು 2014ರಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಈ ದೇಶಕ್ಕೆ ನಾನೇನಾದರೂ ಪ್ರೈಮ್ ಮಿನಿಸ್ಟರ್ ಯಾವ ಸರ್ಕಾರಿ ಭೂಮಿ ಖಾಲಿ ಇದೆಯೋ ಆ ಸರ್ಕಾರಿ ಭೂಮಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಉದಾಹರಣೆಯಾಗಿ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿ 1,10,00,000 ಎಕರೆ ಜಮೀನನ್ನ ಬಡವರಿಗೆ 35 ಲಕ್ಷ ಕುಟುಂಬಗಳಿಗೆ ತಲಾ 300 ಎಕರೆಗೆ ಹಂಚಿಕೆ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಮುಂದೆ ಇದೆ. ಹಾಗೇನೆ ಯಾವ ಕುಟುಂಬದಲ್ಲಿ ಸರ್ಕಾರಿ ಉದ್ಯೋಗಸ್ಥರಿಗೂ ಅಂತ ಕುಟುಂಬಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟುಗೂಡಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ಉದ್ಯೋಗವನ್ನ ನಾನು ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದೆ. ಈ ದೇಶದ ದುರಂತ, ಅಕ್ಕ ಮಾಯಾವತಿಯವರನ್ನ ಪ್ರೈಮ್ ಮಿನಿಸ್ಟರ್ ಮಾಡತಕ್ಕಂಥ ಒಂದು ಅವಕಾಶವನ್ನ ಈ ದೇಶದ ಜನ ಕಳ್ಕೊಂಡು ಬರೀ ಸುಳ್ಳುಗಳನ್ನೇ ಹೇಳ್ತಕ್ಕಂಥ, ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಅಧಿಕಾರವನ್ನು ಕೊಟ್ಟಂತ ಪ್ರತಿಫಲವಾಗಿ ಇವತ್ತು ಅತ್ಯಂತ ಹೆಚ್ಚು ನಿರುದ್ಯೋಗವನ್ನ ಈ ದೇಶ ಎದುರು ನೋಡ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಕೇಂದ್ರದಲ್ಲಿ ಬಿಜೆಪಿ 2013ರಲ್ಲಿ ಇವತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಚುನಾವಣಾ ಘೋಷಣೆಗಳನ್ನ ಮಾಡಿದ್ದೇನಪ್ಪ ಅಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅವರು ಅಧಿಕಾರಕ್ಕೆ ಬಂದು 11 ವರ್ಷ ತುಂಬಿದೆ. 22 ಕೋಟಿ ಉದ್ಯೋಗಗಳು ಸೃಷ್ಟಿ ಆಗ್ಬೇಕಾಗಿತ್ತು. ಅದು ಸೃಷ್ಟಿ ಆಗಿದೆ ಅಂದ್ರೆ ಇಲ್ಲ. ಒಂದ್ ವೇಳೆ 22 ಕೋಟಿ ಉದ್ಯೋಗ ಸೃಷ್ಟಿ ಆಗಿದ್ರೆ ಈ ದೇಶದಲ್ಲಿ ಯಾರು ಕೂಡ ನಿರುದ್ಯೋಗಿಗಳಾಗಲಿಕ್ಕೆ ಸಾಧ್ಯ ಇರ್ತಾರಲ್ಲ. ಅದ್ರ ಬದಲು ಉಲ್ಟಾ ಉದ್ಯೋಗಗಳನ್ನ ನಾಶ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ನೋಟ್ ಬ್ಯಾನ್ ಮಾಡಿದ್ರು. ಆ ನೋಟ್ ಬ್ಯಾನ್ ಮಾಡಿದಂತ ಪರಿಣಾಮವಾಗಿ ಸುಮಾರು 50 ಲಕ್ಷ ಉದ್ಯೋಗಗಳು ನಾಶ ಆಗಿದೆ ಅಂತ ಹೇಳಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿದೆ. ಇನ್ನು ಅವೈಜ್ಞಾನಿಕವಾಗಿ GST ಜಾರಿಗೆ ತಂದ್ರಿಂದ ಸುಮಾರು 100 ಲಕ್ಷ ಉದ್ಯಮಗಳು ಕಣ್ಮರೆ ಆದವು, ನಾಶ ಆದವು. ಅಂದ್ರೆ 3 ಲಕ್ಷ ಉದ್ಯಮಗಳು ಮುಚ್ಚೋಗಿದೆ ಅಂದ್ರೆ 3 ರಿಂದ 5 ಕೋಟಿ ಉದ್ಯೋಗ ನಷ್ಟ ಆಗಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಸೊ ಹಾಗಾಗಿ ಒಂದ್ ಕಡೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಇರೋ ಉದ್ಯೋಗವನ್ನ ನಾಶ ಮಾಡಿದಂತ ಇತಿಹಾಸ ಇವತ್ತಿನ ನರೇಂದ್ರ ಮೋದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತೆ. ಇನ್ನು ಅವ್ರು ಕೊಟ್ಟಂತ ಆಶ್ವಾಸನೆ, ಈ ದೇಶದಲ್ಲಿ ಕಪ್ಪು ಹಣ ಚಲಾವಣೆ ಇದೆ, ಸ್ವಿಸ್ ಬ್ಯಾಂಕ್ ನಲ್ಲಿ ಲಕ್ಷ ಕೋಟಿ ಹಣ ಕಪ್ಪು ಹಣ ಇದೆ, ಅದನ್ನು ತಂದ್ರೆ ಬಡವರ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನ ನೀಡಬಹುದು ಅಂತ. ಇವತ್ತಿನವರೆಗೆ ಒಂದೇ ಒಂದು ಪೈಸಾ ಕಪ್ಪು ಹಣ ಇಂಡಿಯಾಗೆ ಬಂದಿಲ್ಲ. ಒಬ್ಬ ಬಡವನ ಖಾತೆಗೂ 15 ಲಕ್ಷ ಹಣ ತಲುಪಿಲ್ಲ. ಈ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ತೀವಿ ಅಂತಂದ್ರು ಒಂದೇ ಒಂದು ಸ್ಮಾರ್ಟ್ ಸಿಟಿ ಇವತ್ತು 11 ವರ್ಷ ತುಂಬ್ತಾ ಇದೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ನಾವು ಇದಕ್ಕೆ ಸಾಧ್ಯ ಆಗಿಲ್ಲ.
ಬುಲೆಟ್ ಟ್ರೈನ್ಗೆ ಇವತ್ತು ಕೂಡ ಜಪಾನ್ ಹೋಗಿ ಬುಲೆಟ್ ಟ್ರೈನ್ ಬೇಕು ಅಂತ ಕೇಳುವಂತ ದೈನಿಕ ಸ್ಥಿತಿಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಇನ್ನು 2022 ದೇಶದ ಎಲ್ಲ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಇವತ್ತು ಕೂಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಷಾನುಗಟ್ಟಲೆ ಬೆಂಬಲ ಬೆಲೆಗೆ ಕಾಯ್ದೆ ಬೇಕು ಅಂತೇಳಿ ಡೆಲ್ಲಿನಲ್ಲಿ ಹೋರಾಟ ಮಾಡತಕ್ಕಂಥ ಒಂದು ಪರಿಸ್ಥಿತಿಗೆ ರೈತರು ಸಿಕ್ಕಾಕೊಂಡು 700 ಜನ ರೈತರು ರಸ್ತೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕೆಟ್ಟ ಉದಾಹರಣೆ ನಮ್ಮ ದೇಶದಲ್ಲಿದೆ. ಇನ್ನು 2022 ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವನಿಗೂ ನಾವು ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಕೂಡ ಕೋಟ್ಯಾಂತರ ಜನರು ಮನೆ ಇಲ್ಲದೇನೆ ಗುಡಿಸಲಿನಲ್ಲಿ ವಾಸ ಮಾಡ್ತಕ್ಕಂಥ, ರಸ್ತೆ ಬದಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತು ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ನರೇಂದ್ರ ಮೋದಿ ಅವರನ್ನು ಒಳಗೊಂಡೆ ಹಿಂದೆ ಕಾಂಗ್ರೆಸ್ ಸರ್ಕಾರ, ನೆಹರು, ಇಂದಿರಾ ಗಾಂಧಿಯ ಕಾಲದಲ್ಲೂ ನಾವು ಗರೀಬಿ ಅಥವಾ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಇಂದಿರಾ ಗಾಂಧಿ ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನೆಹರು 15-16 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಒಂದು ವೇಳೆ ಇವರು ಪ್ರಾಮಾಣಿಕವಾಗಿ ಬಡತನವನ್ನ ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಿದ್ರು, ಇವತ್ತು ಈ ದೇಶದಲ್ಲಿ ಬಡತನವೂ ಇರ್ತಿರ್ಲಿಲ್ಲ, ನಿರುದ್ಯೋಗನೂ ಇರ್ತಿರ್ಲಿಲ್ಲ. ಸೊ ಇಂದಿರಾ ಗಾಂಧಿ, ನೆಹರುವನ್ನು ಒಳಗೊಂಡಂಗೆ ಇವತ್ತಿನ ಬಿಜೆಪಿಯ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಇವರು ಯಾರಿಗೂ ಬಡವರ ಪರವಾದಂತ ಕಾಳಜಿ ಇಲ್ಲ. ಇವತ್ತು ಈ ದೇಶದಲ್ಲಿ ಬಡವರು ಮತ್ತಷ್ಟು ಬಡವರಾಗ್ತಕ್ಕಂಥ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಕ್ಕಂಥ ಒಂದು ಅವಕಾಶವನ್ನ, ಆರ್ಥಿಕ ವ್ಯವಸ್ಥೆಯನ್ನ ಈ ದೇಶದಲ್ಲಿ ತಂದಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಅದಾನಿ. ಗೌತಮ್ ಅದಾನಿ ನರೇಂದ್ರ ಮೋದಿಯ ಸ್ನೇಹಿತ. 2013 ಅವರ ಒಟ್ಟು ಸಂಪತ್ತಿನ ಮೌಲ್ಯ ಕೇವಲ 25,000 ಕೋಟಿ. ಆದರೆ ಇವತ್ತು ಗೌತಮ್ ಅದಾನಿಯ ಒಟ್ಟು ಸಂಪತ್ತಿನ ಮೌಲ್ಯ 13 ಲಕ್ಷ ಕೋಟಿ. ಅಂದ್ರೆ ಪ್ರಧಾನಿಯವರ ಅಥವಾ ಬಿಜೆಪಿಯ ಆರ್ಥಿಕ ನೀತಿ ಉದ್ಯಮಿಗಳನ್ನ, ಶ್ರೀಮಂತರನ್ನ ಎಷ್ಟು ಕೊಬ್ಬಿಸುತ್ತೆ ಅನ್ನೋದಕ್ಕೆ ಗೌತಮ್ ಅದಾನಿ ಎಕ್ಸಾಂಪಲ್. ಅದೇ ಬಡವರು ಮತ್ತಷ್ಟು ಬಡವರಾಗಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ 80 ಕೋಟಿಯ ಜನ ಇವತ್ತು ಕೂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಅಕ್ಕಿ ಗೋಧಿಗೆ ಇವತ್ತು ಕ್ಯೂ ನಿಂತಿರೋ ಅಂತನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಜನರನ್ನ ವಿಭಾಗ ಮಾಡಿ, ಜನರಲ್ಲಿ ಗೊಂದಲ ಹುಟ್ಟಿಸಿ, ಶ್ರೀಮಂತರ ಹಣದಿಂದ ಬಡವರ ಓಟುಗಳನ್ನ ಖರೀದಿ ಮಾಡಿ, ಮತ್ತೆ ಶ್ರೀಮಂತರಿಗೆ, ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಸರ್ಕಾರಗಳು ಈ ದೇಶದ ಸುತ್ತಲಿದೆ. ಇದು ಹೋಗ್ಬೇಕಂತಂದ್ರೆ ಕಾಂಗ್ರೆಸ್, ಬಿಜೆಪಿ ಅಂತ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಮನುವಾದಿ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಈ ದೇಶದ ಬಡವರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಇರ್ತಕ್ಕಂಥ, ಮಹಿಳೆಯರ ಪರವಾಗಿ ಇರ್ತಕ್ಕಂಥ, ಕಾರ್ಮಿಕರು, ರೈತರ ಪರವಾಗಿ ಇರ್ತಕ್ಕಂಥ ಬಹುಜನ ಸಮಾಜ ಪಾರ್ಟಿಯನ್ನ ಈ ದೇಶದಲ್ಲಿ ಅಧಿಕಾರಕ್ಕೆ ತರಬೇಕಾಗಿದೆ. ಯಾಕೆ ಅಂತಂದ್ರೆ ಅಕ್ಕ ಮಾಯಾವತಿ ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿ ಸುಮಾರು 8 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ಆ 8 ವರ್ಷಗಳಲ್ಲಿ 1,10,00,000 ಎಕರೆ ಜಮೀನನ್ನ ಬಡವರಿಗೆ ಹಂಚಿದ್ದಾರೆ. ಆ ಬಡವರಿಗೆ ಭೂಮಿಯನ್ನ ಹಂಚುವ ಸಂದರ್ಭದಲ್ಲಿ ಒಂದು ಸ್ಕೀಮ್ ನ ಜಾರಿ ಮಾಡಿದ್ದಾರೆ. जो ಸರ್ಕಾರಿ ಜಮೀನು ಹೇ वो हमारा है, ಯಾವುದು ಸರ್ಕಾರಿ ಭೂಮಿ ಇದೆಯೋ ಅದು ಬಡವರದು ಅಂತ. ಸೊ ಹೀಗೆ 1,10,00,000 ಎಕರೆ ಜಮೀನನ್ನ ಉತ್ತರ ಪ್ರದೇಶದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್, ಬಿಜೆಪಿ ಇತರೆ ಪಕ್ಷಗಳು ಯಾಕೆ ಬೇರೆ ರಾಜ್ಯಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಇದನ್ನು ಕೂಡ ಈ ದೇಶದ ರಾಜ್ಯದ ಜನ ಯೋಚನೆ ಮಾಡಬೇಕು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಕಾರಿ ನೌಕರಿಗಳನ್ನ, ಸರ್ಕಾರಿ ಇಲಾಖೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ್ರೆ ಉತ್ತರ ಪ್ರದೇಶದ ಅಕ್ಕ ಮಾಯಾವತಿ ಅವರು 23.5 ಲಕ್ಷ ಸರ್ಕಾರಿ ನೌಕರಿಯನ್ನ ಭರ್ತಿ ಮಾಡಿ ಸರ್ಕಾರಿ ನೌಕರಿಯಲ್ಲಿ ಯುವಕರಿಗೆ ಉದ್ಯೋಗವನ್ನು ಕೊಡೋದ್ರ ಮುಖಾಂತರ ಅವರ ಬದುಕಿನಲ್ಲಿ ಬದಲಾವಣೆ ತರಬಹುದು ಅನ್ನೋದನ್ನ ನಿರೂಪಿಸಿದ್ದಾರೆ. ಮತ್ತೆ ಕಾಂಟ್ರಾಕ್ಟ್, ಟೆಂಡರ್ ಇದರಲ್ಲೆಲ್ಲ ಹಣ ಇರ್ತಕ್ಕಂಥವ್ರು ಮೇಲ್ವರ್ಗದವರಿಗೆ ಈ ದೇಶದಲ್ಲಿ ಹೆಚ್ಚಿನ ಪಾಲು ಸಿಕ್ಕಿದೆ. ಆದ್ರೆ ಅಕ್ಕ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ 25% ಕಾಂಟ್ರಾಕ್ಟ್ ನಲ್ಲಿ SC STಗಳಿಗೆ, 25% OBC ಮತ್ತು ಮೈನಾರಿಟಿಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಅವರು ಮೀಸಲಾತಿಯನ್ನು ಕೊಟ್ಟಂಥದ್ದು ನಮ್ಮ ಕಣ್ಮುಂದೆ ಇದೆ. ಇವತ್ತು ಸರ್ಕಾರಿ ಉದ್ಯೋಗ ನಾಶ ಆಗ್ತಾ ಇದೆ ಅಂತ ಹೇಳಿ ಖಾಸಗಿ ವಲಯದಲ್ಲಿ SC STಗಳ 10%, OBC ಮೈನಾರಿಟಿಗಳ 10%, ಮೇಲ್ಜಾತಿಗಿರ್ತಕ್ಕಂಥ ಬಡವರಿಗೂ 10% ಮೀಸಲಾತಿಯನ್ನು ಕೊಟ್ಟಂತ ಉದಾಹರಣೆ ಅಕ್ಕ ಮಾಯಾವತಿಯವರ ಸರ್ಕಾರದಲ್ಲಿ ನಾವು ನೋಡಬಹುದು. ಹಾಗೆ ಲಾ ಅಂಡ್ ಆರ್ಡರ್
8 ವರ್ಷ ಮುಖ್ಯಮಂತ್ರಿಯಾಗಿ ಉತ್ತರ ಪ್ರದೇಶದೊಳಗೆ ಒಂದೇ ಒಂದು ಹಿಂದೂ ಮುಸ್ಲಿಂ ಗಲಾಟೆ ನಡೆದು ಪ್ರಾಣ ಕಳೆದುಕೊಳ್ಳತಕ್ಕಂಥ ಯಾವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದಾಗ ಅಯೋಧ್ಯ, ಇವತ್ತೇನು ನಾವು ರಾಮ ಜನ್ಮಭೂಮಿ ಅಂತ ಏನ್ ಕರಿತೀವಿ, ಬಾಬ್ರಿ ಮಸೀದಿ ಅಂತ ವಿವಾದ ಏನಂತ ಕರಿತೀವಿ, ಆ ಜಾಗದ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ರು. ಆದ್ರೆ ಅಕ್ಕ ಮಾಯಾವತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು. ಯಾವ ರಾಜ್ಯದಲ್ಲಿ ತೀರ್ಪು ಬರ್ತಾ ಇತ್ತು, ಯಾವ ಜಾಗದಲ್ಲಿ ವಿವಾದಿತ ಜಾಗ ಇತ್ತು, ಅಲ್ಲಿ 144 ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಬೇಕು. ಲಾ ಅಂಡ್ ಆರ್ಡರ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತ ಬಹಳ ದೊಡ್ಡ ಉದಾಹರಣೆ ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯಾವತಿ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ದೇಶದಲ್ಲಿ ಬಡವರ ಪರವಾಗಿ, ರೈತರ ಪರವಾಗಿ, ಬಹಳ ಮುಖ್ಯವಾಗಿ ಅಕ್ಕ ಮಾಯಾವತಿ ಬಹುಜನ್ ಸಮಾಜ್ ಪಾರ್ಟಿ ಸರ್ಕಾರ ಇದ್ದಾಗ ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಮಣ್ಣಿನ ಮೊಮ್ಮಗ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಇವರು 1 ಟನ್ ಕಬ್ಬಿಗೆ 900 ರೂಪಾಯಿ ಡಿಕ್ಲೇರ್ ಮಾಡಿದಾಗ ಅಲ್ಲಿ ಉತ್ತರ ಪ್ರದೇಶದ ಅಕ್ಕ ಮಾಯಾವತಿ ಅವರು 1250 ರೂಪಾಯಿ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ನಿಜವಾಗ್ಲೂ ರೈತರ ಪರವಾಗಿ ಹೇಗೆ ಅಧಿಕಾರವನ್ನು ನಡೆಸಬೇಕು ಅಂತನ್ನ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಫಸ್ಟ್ ಟೈಮು SC ST OBCಗಳಿಗೆ ಉಚಿತವಾಗಿ IAS ಕೋಚಿಂಗ್ ಸೆಂಟರ್ಗಳನ್ನ ತೆಗೆದಂಥದ್ದು ಅಕ್ಕ ಮಾಯಾವತಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ. ಹೆಣ್ಣು ಮಕ್ಕಳು SSLC ಪಾಸ್ ಆಗ 10,000 ರೂಪಾಯಿಗಳ ಸ್ಕಾಲರ್ಶಿಪ್ ಕೊಟ್ಟು PUC ಅಡ್ಮಿಷನ್ ಮಾಡಿಸಲಿಕ್ಕೆ ಉಚಿತವಾಗಿ ಡಿಕ್ಲೇರ್ ಮಾಡತಕ್ಕಂಥದ್ದು ಅಕ್ಕ ಮಾಯಾವತಿ ಅವರ ಸರ್ಕಾರ. ಯಾಕೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಿಜವಾಗ್ಲೂ ಬಡವರ ಕಷ್ಟ ಏನು, ಸಮಸ್ಯೆಗಳು ಏನು ಅಂತೇಳಿ ಅರ್ಥ ಆಗಿದ್ದು ಬಹುಜನ್ ಸಮಾಜ್ ಪಾರ್ಟಿಗೆ ಮಾತ್ರ. ಹಾಗಾಗಿ ಈ ದೇಶದಲ್ಲಿ ಒಂದು ಬದಲಾವಣೆ ಬೇಕಂತಂದ್ರೆ, ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಬೇಕಂದ್ರೆ ಜಾತಿಗಳ ನಡುವೆ ವೈಷಮ್ಯಗಳನ್ನ ಸೃಷ್ಟಿ ಮಾಡತಕ್ಕಂಥ, ಒಂದು ಜಾತಿಯ ವಿರುದ್ಧ ಮತ್ತೊಂದು ಜಾತಿಯನ್ನು ಎತ್ತಿಕಟ್ಟತಕ್ಕಂಥ ಕಾಂಗ್ರೆಸ್ನ, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟತಕ್ಕಂಥ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಬಡವರಿಗೆ ಭೂಮಿ ಕೊಡ್ತಕ್ಕಂಥ, ಯುವ ಜನತೆಗೆ ಉದ್ಯೋಗ ಕೊಡ್ತಕ್ಕಂಥ, ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ನ್ಯಾಯ ಕೊಡ್ತಕ್ಕಂಥ, ಲಾ ಅಂಡ್ ಆರ್ಡರ್ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿಗೆ ಈ ರಾಜ್ಯದ ಜನ, ಈ ದೇಶದ ಜನ ಅಧಿಕಾರವನ್ನು ಕೊಡಬೇಕು. ಹಣ ಕೊಟ್ಟು, ಹೆಂಡ ಕೊಟ್ಟು ಓಟನ್ನ ಖರೀದಿ ಮಾಡ್ತಕ್ಕಂಥ ಎಲ್ಲ ಪಕ್ಷಗಳನ್ನ ತಿರಸ್ಕಾರ ಮಾಡಬೇಕು. ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ನ ಏನು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ, ಮತ ಕಳ್ಳತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ವೋಟ್ ಚೋರಿ ಏನಿದೆ ಅದು ನಿಲ್ಲಬೇಕು, ಅದು ಬಹುಜನ್ ಸಮಾಜ್ ಪಾರ್ಟಿಯ ಹೋರಾಟ ಕೂಡ. ಹಾಗೇನೆ ಮತ ಖರೀದಿಯೂ ಕೂಡ ನಿಲ್ಲಬೇಕು ಅಂತ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಯಾಕೆಂದ್ರೆ ಸ್ವತಂತ್ರ ಬಂದಾಗಿಂದ ಇವತ್ತಿನವರೆಗೆ ಹಣ ಕೊಟ್ಟು, ಎಂಡ ಕೊಟ್ಟು ವೋಟನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್, ಬಿಜೆಪಿ, ಜನತಾದಳ, ಬಹುತೇಕ ಪಕ್ಷಗಳು ಈ ದೇಶದಲ್ಲಿ ವೋಟನ್ನ ಖರೀದಿ ಮಾಡಿದೆ, ಆ ಮುಖಾಂತರ ಕಳ್ಳತನ ಮಾಡಿದೆ. ಅದರ ಹೊಣೆಯನ್ನು ರಾಹುಲ್ ಗಾಂಧಿ ಹೊರಬೇಕು. ಇವತ್ತೇನು ಬಿಜೆಪಿ EVM ಹ್ಯಾಕ್ ಮಾಡಿದೆ, ಬಿಜೆಪಿ ವೋಟ್ ಚೋರಿ ಮಾಡಿ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೋ, ಇದೇ ಕೆಲಸವನ್ನ ಹಣ ಕೊಟ್ಟು, ಎಂಡ ಕೊಟ್ಟು ವೋಟನ್ನ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನ ಇದೇ ಕಾಂಗ್ರೆಸ್ ಕೂಡ 79 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗಾಗಿ ವೋಟ್ ಚೋರಿನೂ ನಿಲ್ಲಬೇಕು, ಮತ ಖರೀದಿನೂ ನಿಲ್ಲಬೇಕು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ ಒಂದೇ ಮೌಲ್ಯ ಅಂತ ಏನು ರಾಜಕೀಯ ಸಮಾನತೆಯನ್ನು ತಂದುಕೊಟ್ರು, ಆ ಓಟ್ಗೆ ಮಹತ್ವ ಬರಬೇಕಲ್ಲ. ಈ ದೇಶದಲ್ಲಿ ಯಾವುದೇ ಪಕ್ಷ ಓಟನ್ನ ಖರೀದಿನೂ ಮಾಡಬಾರ್ದು, ಯಾವುದೇ ಪಕ್ಷ ಓಟನ್ನ ಕಳ್ಳತನ ಕೂಡ ಮಾಡಬಾರ್ದು. ಆಗ ಮಾತ್ರ ನಿಜವಾದಂತಹ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಆ ನಿಟ್ಟಿನಲ್ಲಿ ಇಡೀ ದೇಶದ ಜನ, ಇಡೀ ಈ ರಾಜ್ಯದ ಜನ ಆಲೋಚನೆ ಮಾಡಬೇಕು. ಕಾಂಗ್ರೆಸ್, ಬಿಜೆಪಿ ಕಳೆದ 79 ವರ್ಷಗಳಿಂದ ಈ ದೇಶ ಆಳಿವೆ. ಕಾಂಗ್ರೆಸ್ 55 ವರ್ಷ ದೇಶ ಆಳಿದೆ. ವಾಜಪೇಯಿ 6 ವರ್ಷ, ನರೇಂದ್ರ ಮೋದಿ ಇವತ್ತು 11 ವರ್ಷ, ಸುಮಾರು 17 ವರ್ಷ ಬಿಜೆಪಿ ಕೂಡ ಈ ದೇಶವನ್ನು ಆಳಿದೆ. ಹಾಗಾಗಿ ಈ ಪಕ್ಷಗಳನ್ನು ತಿರಸ್ಕರಿಸಬೇಕು. ಮತ್ತೆ ಈ ಪಕ್ಷಗಳು ಬಂಡವಾಳಶಾಹಿಗಳ ಪರವಾದಂತಹ ಪಕ್ಷಗಳು, ಮತ್ತೆ ಈ ಪಕ್ಷಗಳಿಗೆ ಹಣ ಕೊಡ್ತಕ್ಕಂಥವ್ರು ಬಂಡವಾಳಶಾಹಿಗಳು. ಅದು ಏನು ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಪಡ್ಕೊಂಡಿರ್ತಕ್ಕಂಥ 1,000 ಕೋಟಿ ಹಣ ಇರ್ಬೋದು, ಅಥವಾ ಉದ್ಯಮಿಗಳಿಂದ ಪಡ್ಕೊಂಡಿರ್ತಕ್ಕಂಥ ಪರೋಕ್ಷವಾಗಿ ದೇಣಿಗೆ ಇರ್ಬೋದು, ಇದೆಲ್ಲವೂ ಕೂಡ ಶ್ರೀಮಂತರ ಹಣದಿಂದ ಬಡವರ ಓಟುಗಳನ್ನು ಖರೀದಿ ಮಾಡತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆಗೆ ಪುಲಿಸ್ಟಾಪಡಬೇಕು. ಆ ಕಾರಣಕ್ಕೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಮನಿ ಮೀಡಿಯಾ ಮಾಫಿಯಾ ಮೇಲೆ ನಿಂತಿದೆ ಅಂತ. ಈ ಮನಿ ಮೀಡಿಯಾ ಮಾಫಿಯಾ ಈ ದೇಶದ ರಾಜಕಾರಣದಿಂದ ತೊಲಗಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗಬೇಕು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ, ಜಾರಿ ಆಗ್ಬೇಕಂದ್ರೆ
ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಚುನಾವಣೆಯಲ್ಲಿ ಯಾವುದೇ ಪ್ರಣಾಳಿಕೆಯನ್ನು ಹೊರಡಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡದೇ ಬಹುಜನ್ ಸಮಾಜ್ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆ ಆಗಿದೆ. ಸೊ ಹಾಗಾಗಿ ಈ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಬೇಕು. ಓಟನ್ನ ಮಾರಾಟ ಮಾಡ್ಕೊಳ್ತಕ್ಕಂಥ ಅನಕ್ಷರಸ್ಥರು, ವಿದ್ಯಾವಂತರು, ಬಡವರಿಗೆ ಓಟಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯದ, ಈ ದೇಶದ ವಿದ್ಯಾವಂತ, ಬುದ್ಧಿವಂತ ಜನ ಪ್ರಗತಿಪರರು ಮಾಡಬೇಕು. ಆ ಮುಖಾಂತರ ಒಂದು ಬದಲಾವಣೆಯನ್ನು ತರಬೇಕಂತ ಹೇಳಿ ಬಹುಜನ್ ಸಮಾಜ್ ಪಾರ್ಟಿ ಹೊರಟಿದೆ. ಸೊ ಈ ಕಾರವಾರ ಅಥವಾ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಹುಜನ್ ಸಮಾಜ್ ಪಾರ್ಟಿ ಈ ಏನು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ, ಮತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ, ಮತ್ತು ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿಯ ಆಧಾರದ ಮೇಲೆ ಸಮಾಜವನ್ನು ವಿಭಾಗ ಮಾಡ್ತಾ ಇದ್ದಾರೋ, ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಾಗ ಮಾಡ್ತಾ ಇದ್ದಾರೋ, ಅದರಿಂದ ಎಚ್ಚರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಇಲ್ಲಿ ಕೆಲಸ ಮಾಡುತ್ತೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ತಲೆತಲಾಂತರಗಳಿಂದ ಏನು ಕಾಂಗ್ರೆಸ್, ಬಿಜೆಪಿ ಅನ್ಕೊಂಡು ಆ ಎರಡೂ ಪಕ್ಷಗಳ ದುರಾಡಳಿತವನ್ನ ಸಹಿಸಿಕೊಂಡು ಜನ ಓಟ್ ಹಾಕ್ತಾ ಇದ್ರು, ಅದು ನಿಲ್ಲಬೇಕು. ಇಲ್ಲೂ ಕೂಡ ರಾಜಕಾರಣದಲ್ಲಿ ಹೊಸ ಅಲೆ ಪ್ರಾರಂಭ ಆಗಬೇಕು. ಇಲ್ಲೂ ಕೂಡ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಈ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್, ಬಿಜೆಪಿ, ಜನತಾದಳಗಳನ್ನ ತಿರಸ್ಕಾರ ಮಾಡಿ ಬಹುಜನ್ ಸಮಾಜ್ ಪಾರ್ಟಿಯನ್ನ ಇಲ್ಲೂ ಕೂಡ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಲ್ಲಿನ ಜನರಿಗೆ ಮನವಿ ಮಾಡಿಕೊಳ್ತಾ, ಅದರಲ್ಲಿ ಬಹಳ ಮುಖ್ಯವಾಗಿ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಒಂದು ಮುಂದಿನ ಆದೇಶದವರೆಗೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದೀವಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ರಾಜ್ಯ ಸಮಿತಿಗೆ ರಾಜ್ಯ ಕಾರ್ಯದರ್ಶಿಯಾಗಿ ಹನುಮಂತ ಬಿ ಅವರನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಹಾಗೆ ಜಿಲ್ಲಾ ಅಧ್ಯಕ್ಷರಾಗಿ ಧರ್ಮಣ್ಣ ಭಜಂತ್ರಿಯವರನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಉಪಾಧ್ಯಕ್ಷಗಳಾಗಿ ಒಂದೂರಪ್ಪ ಜೆರಿ ಮತ್ತು ಸುನೀಲ್ ಕಾಂಬ್ಳೆ ಅವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬ ಹೆಣ್ಮಗಳು ಸುದ್ದಿ ಅನ್ನೋಂಥವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಹಾಗೆ ಖಜಾಂಚಿಯಾಗಿ ಶಿವಾಜಿ ಕಾಂಬ್ಳೆ ಅವರಿದ್ದಾರೆ. ಸೊ ಇನ್ನು ದಾಂಡೇಲಿ ಉಸ್ತುವಾರಿಗಳಾಗಿ ವೆಂಕಟೇಶ್ ಮಲ್ಲೇಶ್ ಅವರನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ, ಅಂದ್ರೆ 5 ವಿಧಾನಸಭಾ ಕ್ಷೇತ್ರಗಳು, 12 ಅಸೆಂಬ್ಲಿಯ ಸಮಿತಿಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತಿನ ಸಮಿತಿಗೆ ನಾವು ಕೊಟ್ಟಿದ್ದೇವೆ. ಇದು ಕೂಡ ಒಂದು ಹೊಸ ಅಲೆ ಪ್ರಾರಂಭ ಆಗಲಿ. ಈ ಕಾರವಾರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಯುವಕರು, ನಿರುದ್ಯೋಗಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಪರಿವರ್ತನೆಗೋಸ್ಕರ ದೇಶದ ಅತಿದೊಡ್ಡ 3ನೇ ರಾಷ್ಟ್ರೀಯ ಪಕ್ಷ ಅಕ್ಕ ಮಾಯಾವತಿ ನೇತೃತ್ವದ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೋರಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಕಾಂಗ್ರೆಸ್, ಬಿಜೆಪಿಯಿಂದ ಸಾಧ್ಯ ಇಲ್ಲ. ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಈ ದೇಶದ ಬಡವರಿಗೆ ಭೂಮಿ ಸಿಗಬೇಕಂದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಈ ದೇಶದ ಯುವಜನರಿಗೆ ಉದ್ಯೋಗ ಸಿಗಬೇಕಂದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಹಣ ಕೊಡದೇನೆ, ಹೆಂಡ ಹಚ್ಚಿದೆ, ಓಟಿನ ಮೌಲ್ಯವನ್ನ ತಿಳಿಸಿ ಮತದಾರರ ಜಾಗೃತಿ ಮಾಡತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಸೊ ಹಾಗಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡತಕ್ಕಂಥ ಪ್ರಣಾಳಿಕೆಯನ್ನ ಯಾವುದಾದ್ರೂ ಒಂದು ಪಕ್ಷ ಒಳಗೊಂಡಿದೆ ಅಂದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಕಾಂಗ್ರೆಸ್, ಬಿಜೆಪಿ, ಜನತಾದಳ ಮುಂತಾದ ಪಕ್ಷಗಳು ಜಾತಿವಾದಿ ಪಕ್ಷಗಳು, ಮನುವಾದಿ ಪಕ್ಷಗಳು, ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಇವರು ನಿರುದ್ಯೋಗಿಗಳನ್ನ, ಯುವಕರನ್ನ ಉದ್ಯೋಗ ಇದ್ದೇನೆ ಅವ್ರನ್ನ ಶೋಷಣೆ ಮಾಡ್ತಕ್ಕಂಥ ಒಂದು ಪಕ್ಷಗಳಾಗಿ ಇಲ್ಲಿವೆ. ಸೊ ಈ ಪಕ್ಷಗಳನ್ನ ತಿರಸ್ಕಾರ ಮಾಡಿ ಬಹುಜನ್ ಸಮಾಜ್ ಪಾರ್ಟಿಯನ್ನ ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ಕೋರ್ಕೋತಾ, ಇಲ್ಲಿನ ಜನರನ್ನ ಕೋರ್ಕೋತಾ, ಅಕ್ಟೋಬರ್ 9 ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿ ಅವರು ಬಲಿಬಾಣ ಹೊಂದಂತ ಕಾರ್ಯಕ್ರಮ ದಿನ ಅದು. ಅವತ್ತು ಏನು ಬಿಜಾಪುರ ಜಿಲ್ಲೆಯ ಸಿಂಧಿನಲ್ಲಿ ಒಂದು ದೊಡ್ಡ ಜೋನಲ್ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅಕ್ಟೋಬರ್ 9ಕ್ಕೆ ನೀವು ಆ ಜೋನಲ್ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ಕೋತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ನಿಮಿಷ. ಬಿಎಸ್ಪಿ ಪಕ್ಷದ ಧ್ಯೇಯ ಧೋರಣೆ, ಆಮೇಲೆ ಅವರ ಆಲೋಚನೆಗಳು, ರೈತರ ಬಗ್ಗೆ ಕಾಳಜಿ ಮತ್ತು ಬಡವರ ಬಗ್ಗೆ ಕಾಳಜಿ ಕೇಳಿ ಬಹಳ ಸಂತೋಷ ಆಯ್ತು ಸರ್. ಆದ್ರೂ ನಮ್ಮ ಕಳೆದ MLA ಎಲೆಕ್ಷನ್ಗೆ ಬಿಎಸ್ಪಿ ಪಕ್ಷದಿಂದ ಯಾರು ಇಲೆಕ್ಷನ್ ನಿಂತಿರಲಿಲ್ಲ, ಯಾರು
ಸ್ಪರ್ಧೆ ಮಾಡಲಿಲ್ಲ ಸರ್. ಆಮೇಲೆ ಇಷ್ಟು ದಿನ ದಾಂಡೇಲಿಯನ್ನು ಕಡೆಗಣಿಸಿದ ಎದುರು ಸರ್. ಇಷ್ಟು ದಿನ BSP ಪಕ್ಷದಿಂದ ಯಾವ ಕಾರ್ಯ ನಡೆದಿಲ್ಲ. ಮತ್ತೀಗ ನಗರಸಭೆ ಚುನಾವಣೆಗಳು ಬರ್ತಾ ಇದೆ, ಅದರ ಬಗ್ಗೆ ತಮ್ಮ ಮುಂದಿನ ಯೋಚನೆ ಏನು ಸ್ವಲ್ಪ ಹೇಳಿ ಸರ್. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಕಡೆಯಾದಲ್ಲಿ ನಮ್ಮ ಅಭ್ಯರ್ಥಿ ಇದ್ದರು. ಹಾಗಾಗಿ ನಾವು ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಆದ್ಯತೆಯನ್ನು ಕೊಡ್ತೀವಿ. ಈ 12 ತಾಲೂಕಿನಲ್ಲಿ ಏನು 5 ವಿಧಾನಸಭಾ ಕ್ಷೇತ್ರಗಳಿದೆ, 5 ವಿಧಾನಸಭಾ ಕ್ಷೇತ್ರಗಳಿಗೆ 2028 ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿಗಳನ್ನ ನಿಲ್ಲಿಸ್ತೇವೆ. ಹಾಗೇನೆ ಏನು ದಾಂಡೇಲಿ ಪಟ್ಟಣದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ಆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಕೂಡ ನಾವು ಅಭ್ಯರ್ಥಿಗಳನ್ನ ನಿಲ್ಲಿಸ್ತೇವೆ. ಒಂದು ರಾಜಕೀಯ ಪರಿವರ್ತನೆಯನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಕೆಲವೊಂದು ಕಾರಣಗಳಿಂದ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ನಿರಂತರವಾಗಿ ಇಲ್ಲಿ ಜನಸಾಮಾನ್ಯರ ನಡುವೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ತಾತ್ಕಾಲಿಕವಾಗಿ ಅವರು ವಿವಿಧ ಕಾರಣಗಳಿಗೋಸ್ಕರ ನಮ್ಮ ಪಕ್ಷದ ಕೆಲವು ಪದಾಧಿಕಾರಿಗಳಿಗೆ ಸ್ಥಳೀಯ ಶಾಸಕರುಗಳು ಮತ್ತು ಸ್ಥಳೀಯ ಜಿಲ್ಲಾಡಳಿತ ತೊಂದರೆ ಕೊಟ್ಟದ್ರಿಂದ ಅವರು ಒಂದಷ್ಟು ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸುವುದರಲ್ಲಿ ಅಡ್ಡಿಯಾಗಿತ್ತು. ಆದರೆ ಇವತ್ತು ರಾಜ್ಯ ಸಮಿತಿ ಬಂದಿದೆ. ಇವತ್ತು ನಾನು ಅವರಿಗೆ ಭರವಸೆ ಕೊಡ್ತಾ ಇದ್ದೀನಿ, ಇಲ್ಲಿನ ಶಾಸಕರಾಗ್ಬೋದು, ಇಲ್ಲಿಗೆ ಸಂಬಂಧಪಟ್ಟಂತ ಮಂತ್ರಿಗಳಾಗ್ಬೋದು, ಇಲ್ಲಿಗೆ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿಗಳಾಗ್ಬೋದು, ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಚಟುವಟಿಕೆಗಳಿಗೆ ಯಾರೇ ಅಡ್ಡಿಪಡಿಸಿದ್ರು ನಾವು ರಾಜ್ಯ ಮಟ್ಟದಲ್ಲಿ ಅದನ್ನ ಸಂಬಂಧಪಟ್ಟಂತ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಕೂಡ ಕಳಿಸ್ತೇವೆ. ಇಲ್ಲಿಗೆ ಸಂಬಂಧಪಟ್ಟ ಈಗಾಗಲೇ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಏನೇನು ಸಮಸ್ಯೆಗಳಿದೆ, ಹಕ್ಕುಪತ್ರಗಳು ಸಿಗದೆ ಇರ್ಬೋದು, ನಿವೇಶನಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು, ಮನೆಗೆ ಸಂಬಂಧಪಟ್ಟಂಥದ್ದಿರ್ಬೋದು, ಅಥವಾ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ರಾಜ್ಯ ಮಟ್ಟದಲ್ಲಿ ಚೀಫ್ ಸೆಕ್ರೆಟರಿ ಮುಖಾಂತರ ಅಥವಾ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಜಿಲ್ಲಾ ಸಮಿತಿ ಜೊತೆಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳ ಅಥವಾ MLAಗಳ MP ಗಳ ಕುಮ್ಮಕ್ಕಿನ ಮೇಲೆ ಇಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲು ಮಾಡ್ತಕ್ಕಂಥ ಅಥವಾ ಅವರು ಹೋರಾಟ ಮಾಡಿದಾಗ ಅವ್ರನ್ನ ಹತ್ತಿಕ್ಕಲಿಕ್ಕೆ ಕೇಸ್ಗಳನ್ನ ದಾಖಲು ಮಾಡ್ತಕ್ಕಂಥ ಕೆಟ್ಟ ಚಾಳಿಯನ್ನ ಇಲ್ಲಿ ಮುಂದುವರಿಸ್ತಾರೆ ಅಂತ ನನಗೆ ಗಮನಿಸಿದೆ. ಇದೇನಾದರೂ ಮುಂದುವರೆದ್ರೆ ನಾನು ರಾಜ್ಯ ಮಟ್ಟದಲ್ಲಿ DGP ಇದ್ದಾರೆ, ರಾಜ್ಯ ಮಟ್ಟದಲ್ಲಿ ಚೀಫ್ ಸೆಕ್ರೆಟರಿ ಇದ್ದಾರೆ, ಮತ್ತೆ ಮಾನವ ಹಕ್ಕುಗಳ ಆಯೋಗ ಇದೆ, SC STಗಳಿಗೆ ತೊಂದರೆ ಆದರೆ SC ST ರಾಜ್ಯ ಮತ್ತು ಕೇಂದ್ರಗಳ ಆಯೋಗ ಇದೆ. ಇದೆಲ್ಲದರ ಸಹಕಾರದಿಂದ ಈ ರೀತಿಯ ತೊಂದರೆ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನ ಕಾನೂನಾತ್ಮಕವಾಗಿ ಕಲಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತೆ ಈಗ ಪೊಲೀಸ್ ದೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ, ಮತ್ತೆ ಲೋಕಾಯುಕ್ತ ಇದೆ. ಇವರೇನಾದ್ರು ಅಕ್ರಮ ಮಾಡಿದ್ರೆ IT, ED, CBI ವರೆಗೆ ನಾವು ತನಿಖೆ ಮಾಡಲಿಕ್ಕೆ ಥ್ರೂ ಹೈಕೋರ್ಟ್ ನಾವು ಕಾನೂನಾತ್ಮಕವಾಗಿ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಥ್ರೂ ಕೋರ್ಟ್ ಬರೀ ಕಂಪ್ಲೇಂಟ್ ಕೊಡಲಾಗಿದೆ. ಕೋರ್ಟ್ ಮುಖಾಂತರವೇ ಆ ತನಿಖೆಗಳಾಗೋ ರೀತಿಯಲ್ಲಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಪಕ್ಷದ ವತಿಯಿಂದ. ಹಾಗಾಗಿ ಇನ್ನು ಮುಂದೆ ಯಾವುದೇ ಪದಾಧಿಕಾರಿಗಳಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಕ್ಕಂಥ ದುರುದ್ದೇಶದಿಂದಲೇ ದೂರು ದಾಖಲು ಮಾಡಿದ್ರೆ ಅಂತ ಯಾವುದೇ ಅಧಿಕಾರಿಯನ್ನ ನಾವು ತಕ್ಕ ಪಾಠ ಅವ್ರಿಗೆ ಕಲಿಸಿದ್ರೆ ನಾವು ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಇಟ್ಟಿದ್ದೇವೆ. ಥ್ಯಾಂಕ್ ಯು. ಆಯಿಷಾ ಮುಕಾಶಿ, ದಾಂಡೇಲಿ, TV24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.